ಮತ್ತೊಂದು ಕಡೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ತುಷಾರ್ ಮೆಹ್ತಾ ಅವರ ವಾದ ಮಂಡನೆ ಮುಂದುವರೆದಿದೆ. 17A ಅಡಿಯ ವಿಚಾರದಲ್ಲಿ ಅನುಮತಿಯನ್ನು ನೀಡಿದ್ರ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರೇನು ವಾದ ಮಂಡಿಸಿದ್ರು, ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಇವತ್ತು ತುಷಾರ್ ಮೆಹ್ತಾ ಅವರು ನೀಡ್ತಿದ್ದಾರೆ. ಪೂರ್ವಾನುಮತಿ ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಎಜಿ ಹತ್ರ ಹಾಗೆ ಕ್ಯಾಬಿನೆಟ್ನ ಡೆಸಿಷನ್ ಇದೆಲ್ಲವನ್ನ ಬದಿಗೊತ್ತಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿಬಿಟ್ಟಿದ್ರು ಅನ್ನೋ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸಿದ್ರು. ಹಾಗೆ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಇಟ್ಟಿದ್ರು ಅಭಿಷೇಕ್ ಮನು ಸಿಂಘ್ವಿ. ಇದೀಗ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ತುಷಾರ್ ಮೆಹ್ತಾ ಅವರ ಕಡೆಯಿಂದ. ಪೂರ್ವಾನುಮತಿಗೆ ಅವಶ್ಯಕತೆ ಇರುವ ಪ್ರಕರಣಗಳಲ್ಲಿ 17A ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸಾಮಾಜಿಕ ನ್ಯಾಯದ ತತ್ವಗಳನ್ನ ಇದ್ರಲ್ಲಿ ಹುಡುಕೋಕ್ ಹೋದ್ರೆ ಹೆಂಗೆ? ತುಷಾರ್ ಮೆಹ್ತಾ ಅವರಿಗೆ ನ್ಯಾಯಮೂರ್ತಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಫ್ಐಆರ್ ದಾಖಲಿಸುವ ಮುನ್ನ ನೋಟಿಸ್ ನೀಡಬಹುದಾ? ತನಿಖೆಗೇನೋ ಆದೇಶ ನೀಡಿದ್ದಾರೆ. ತನಿಖೆಗೆ ಅನುಮತಿ ಕೊಟ್ಟು ಕೋರ್ಟು ಎಫ್ಐಆರ್ ಏನಾದರೂ ದಾಖಲಾಗಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ಏನಾದರೂ ಪೂರ್ವಾನುಮತಿಗಳನ್ನು ತೆಗೆದುಕೊಳ್ಳೋ ರೀತಿಯ ಪರಿಸ್ಥಿತಿಗಳು ಇರುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಎಫ್ಐಆರ್ ದಾಖಲಿಸುವ ಮುನ್ನ ನೋಟಿಸ್ ಅನ್ನ ನೀಡಬಹುದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರದಲ್ಲಿ? ಇದಕ್ಕೆ ಉತ್ತರವನ್ನ ಕೂಡ ನೀಡಿದ್ದಾರೆ ತುಷಾರ್ ಮೆಹ್ತಾ ಅವರು. ಹೌದು, ನೋಟಿಸ್ ನೀಡುವ ಅವಕಾಶಗಳಿರುತ್ತೆ ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ ತುಷಾರ್ ಮೆಹ್ತಾ ಅವರು. ಸದ್ಯಕ್ಕೆ ತನಿಖೆಗೆ ಅವಕಾಶವನ್ನ ನ್ಯಾಯಮೂರ್ತಿಗಳು ನೀಡಿರೋದು, ಅದನ್ನ ವಿರೋಧಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಮುಖ್ಯಮಂತ್ರಿಗಳು. ಇನ್ ಕೇಸ್ ಏನಾದರೂ ಕೋರ್ಟ್ ಆಯಿತು ರಾಜ್ಯಪಾಲರ ಡಿಸಿಷನ್ ಕರೆಕ್ಟ್ ಇದೆ, ತನಿಖೆಯನ್ನು ಮುಂದುವರಿಸಬಹುದು ಅಂತ ಹೇಳಿ ಏನಾದರೂ ಅನುಮತಿಯನ್ನು ಕೊಟ್ಟು ರಿಟ್ ಅರ್ಜಿಯನ್ನು ತಿರಸ್ಕರಿಸಿದ್ರೆ, ಮುಖ್ಯಮಂತ್ರಿಗಳು ಸಲ್ಲಿಸಿರೋ ರಿಟ್ ಅರ್ಜಿಯನ್ನು ತಿರಸ್ಕರಿಸಿದ್ರೆ ಆಗ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಎಫ್ಐಆರ್ ದಾಖಲು ಮಾಡೋದು ಮುಂದಿನ ಹಂತ. ಆ ಎಫ್ಐಆರ್ ದಾಖಲು ಮಾಡೋ ಸಂದರ್ಭದಲ್ಲಿ ನೋಟಿಸನ್ನು ಕೊಡುವ ಪ್ರಕ್ರಿಯೆಗಳಿರುತ್ತಾ ಅಂತ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಎಫ್ಐಆರ್ ದಾಖಲಿಸುವ ಮುನ್ನ ನೋಟಿಸ್ ನೀಡುವ ಸಾಧ್ಯತೆ ಇರುತ್ತಾ? ಅದಕ್ಕೆ ಹೌದು ಅಂತ ಹೇಳಿ ಉತ್ತರಿಸಿದ್ದಾರೆ ತುಷಾರ್ ಮೆಹ್ತಾ ಅವರು ಅನ್ನೋ ಮಾಹಿತಿ. ಒಟ್ಟು 6 ವಿಭಾಗಗಳಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ಪ್ರಮುಖವಾಗಿ ಈ 17A ಅಡಿಯಲ್ಲಿ ಅನುಮತಿ ನೀಡಿರೋ ವಿಚಾರವನ್ನೇ ಮತ್ತೆ ಮತ್ತೆ ಪ್ರಶ್ನೆ ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ. ಹೀಗಾಗೇನೆ ಸರಿ ಇದೆ ನಿರ್ಧಾರ ಅನ್ನೋದನ್ನ ತಮ್ಮ ವಾದದಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ತುಷಾರ್ ಮೆಹ್ತಾ ಅವರು. ಯಾವ ರೀತಿ ವಾದ ಮಂಡನೆ ಆಗ್ತಾ ಇದೆ ಅದರ ಡೀಟೇಲ್ಸ್ ಅನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈ ತರಾತುರಿಯಲ್ಲಿ ನಿರ್ಧಾರ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರಲ್ಲ, ರಾಜ್ಯಪಾಲರು ತರಾತುರಿಯಲ್ಲಿ ವಾದ ಮಂಡಿಸಿದ್ರು ಅಂತ ಹೇಳಿ, ಅದು ಹಾಗಾಗಿಲ್ಲ. ಜುಲೈ ತಿಂಗಳಿನಿಂದಲೇ ಇದರ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಹಂತ ಹಂತವಾಗಿ ವಿವರಿಸಿ ದಿನಾಂಕದ ಸಹಿತ ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಅದರ ಡೀಟೇಲ್ಸ್ ಅನ್ನ ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಜಭವನ್ ಚಲೋ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ರಾಜಭವನ್ ಚಲೋ, ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಿಂದ ರಾಜಭವನದವರೆಗೂ ಕೂಡ ಪಾದಯಾತ್ರೆಯಲ್ಲಿ ಸಾಗ್ತಾ ಇದೆ ಕಾಂಗ್ರೆಸ್ನ ನಾಯಕರ ತಂಡ. ರಾಜಭವನಕ್ಕೆ ತಲುಪಿ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಕೇಳಿಕೊಳ್ಳುವ ಸಾಧ್ಯತೆ ಇದೆ. ಹದಿನೇಳು ಎ ಅಡಿಯಲ್ಲಿ ಪೂರ್ವಾನುಮತಿ ನೋಟಿಸ್ ನೀಡಿದರೆ ಸಾಕ್ಷ್ಯ ನಾಶದ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಆರ್ಪಿಸಿ 154 ಹಾಗೂ 17A
ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 17 ಅಡಿಯಲ್ಲಿ ಪೂರ್ವಾನುಮತಿಯ ಅವಶ್ಯಕತೆ ಇರೋದಿಲ್ಲ. ನೋಟಿಸ್ ನೀಡಿದ್ರೆ ಸಾಕ್ಷ್ಯ ನಾಶದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಈಗ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಈ ಎಲ್ಲ ಅಂಶಗಳನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ನೋಟಿಸ್ ನೀಡಿದ್ರೆ ಸಾಕ್ಷ್ಯ ನಾಶದ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಶೋಕಾಸ್ ನೋಟಿಸ್ ವಿಷಯನೂ ಕೂಡ ಬರಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 17A ಅಡಿಯಲ್ಲಿ ಪೂರ್ವಾನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರ ವಕೀಲರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸದೆ ತರಾತುರಿಯ ನಿರ್ಧಾರ ಕೈಗೊಂಡಿದ್ದಾರೆ. 17A ಅಡಿ ಆ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂತ, ಬಳಸಬೇಕು ಅಂತ ಏನಿಲ್ಲ ಅಂತ ಇಲ್ಲಿ ಪ್ರತಿವಾದ ಕೂಡ ಮಂಡನೆ ಐಡಿಯಾ ಗೊತ್ತು ನಮಗೆ. ಹೇಳಿದ್ರು ನಾನೇನಾದ್ರು ಹೇಳಿದ್ರು ಏನಾದ್ರು ಒಂದು ರಾಂಗ್ ಇದ್ರೆ ಮಾತ್ರ ಹಾಕ್ತೀರಾ. ನಾವು ಕರೆಕ್ಟ್ ನೋಡಿ ನಮ್ಮ ಪಾರ್ಟಿಯಿಂದ DCM ಅವರು ಎಲ್ಲ ಹೇಳಿದ್ದಾರೆ, ಅದ್ರ ಪ್ರಕಾರನೇ ಮಾಡ್ತಾರೆ. ನೋಡಿದ್ದು KJ ಜಾರ್ಜ್ ಅವರ ಮಾತು. ಆ ಮೂಲಕ ಕಾಂಗ್ರೆಸ್ನ ನಾಯಕರು ಹೋರಾಟದಲ್ಲಿ ಏನು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. SC ಮಾದೇವಪ್ಪನವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ರಾಜಭವನ ಚಲೋ ಹೊರಟಿದ್ದೀರಿ, ಆ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀರಿ ಸರ್ ರಾಜ್ಯಕ್ಕೆ? ರಾಜ್ಯಪಾಲರದ್ದು ಒಂದು ಸಂವಿಧಾನಿಕ ಹುದ್ದೆ. ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಸರ್ಕಾರದ ನಡೆ ಮತ್ತು ಜನಪ್ರತಿನಿಧಿಗಳು ಮಾಡಿದಾಗ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಅವರ ಆದ್ಯ ಕರ್ತವ್ಯ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಒಂದು ಕಡೆ ರಾಜಭವನ ಚಲೋ, ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ. ಏನ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.